ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಾರಿಯ ಮೋದಿಜಿಯವರ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕಕ್ಕೆ 3 ಕ್ಯಾಬಿನೆಟ್ ಖಾತೆಗಳು, 2 ರಾಜ್ಯ ಖಾತೆಗಳು ಸಿಕ್ಕಿವೆ. ಎಲ್ಲರಿಗೂ ಒಳ್ಳೆ ಖಾತೆಗಳು ಸಿಕ್ಕಿವೆ. ವಿಶೇಷವಾಗಿ ತುಮಕೂರಿನಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದು ಲೋಕಸಭೆಗೆ ಹೋದಂತಹ ವಿ ಸೋಮಣ್ಣ ಸಾಹೇಬರಿಗೆ ರೈಲ್ವೆ ಖಾತೆ, ರಾಜ್ಯ ಸಚಿವ ಸ್ಥಾನ, ಜೊತೆಗೆ ಅತ್ಯಂತ ಪ್ರಮುಖವಾದಂತಹ ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಸ್ಥಾನ ಎರಡೂ ಸಿಕ್ಕಿದೆ. ಇವತ್ತು ಸಾಹೇಬರು ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಅವ್ರನ್ನ ರಿಸೀವ್ ಮಾಡಲಿಕ್ಕೆ ಅಪಾರ ಸಂಖ್ಯೆ ಅವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ. ನಾನು ಕೂಡ ಬಂದಿದ್ದೀನಿ. ಇದು ಕರ್ನಾಟಕದ ಹಿತದೃಷ್ಟಿಯಿಂದ ಖಂಡಿತ ಇದು ಒಳ್ಳೆಯ ಖಾತೆಗಳು. ಬೆಂಗಳೂರಿಗೆ ಇವತ್ತು ಮೆಟ್ರೋ ಟ್ರೈನ್ ಪ್ರಾಜೆಕ್ಟ್ ಏನಿದೆ ಅದು ಆನ್ಗೋಯಿಂಗ್ ವರ್ಕ್ ನಡೀತಾ ಇದೆ. ಬಹಳ ವೇಗವಾಗಿ ಅದರ ಕಾಮಗಾರಿ ಪ್ರಗತಿ ಆಗಬೇಕು. ಹಾಗೆ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟ್ ಅನ್ನ ಅನಂತ್ ಕುಮಾರ್ ಸಾಹೇಬ್ರಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ದು. ಸುಮಾರು 22,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಇದುವರೆಗೂ ಕೂಡ ಕಾರ್ಯಗತ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ಹೇಳಿ ಕೇಳಿ ಸೋಮಣ್ಣ ಸಾಹೇಬರು ಕರ್ತೃತ್ವ ಶಕ್ತಿಗೆ ಹೆಸರಾಗಿರುವಂತವರು. ಅವರ ನೇತೃತ್ವದಲ್ಲಿ ಈ ಸಬರ್ಬನ್ ಟ್ರೈನ್ ಪ್ರಾಜೆಕ್ಟ್ ಕೂಡ ಆದಷ್ಟು ಬೇಗ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಮೆಟ್ರೋ ಟ್ರೈನ್ ಪ್ರಾಜೆಕ್ಟ್ ಕೂಡ ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗೆ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಲಿಕ್ಕೆ STR ಅಂತ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಕೊಟ್ಟಿದ್ದಾರೆ. ಅದು 4 ಅದರಲ್ಲಿ ಹಂತಗಳಲ್ಲಿ ಕೇವಲ 1 ಹಂತ ಮಾತ್ರ ಮುಗಿದಿದೆ. ತುಮಕೂರಿಗೂ ಕೂಡ ಕನೆಕ್ಟಿವಿಟಿನ ಕೊಡುವಂತ ಏರ್ಪೋರ್ಟ್ ಮುಖಾಂತರವಾಗಿ ದಾಬಸ್ಪೇಟೆಗೆ ಹೋಗುವಂತ ರಸ್ತೆನೂ ಕೂಡ ಇವತ್ತು ನನಗುದಿಗೆ ಬಿದ್ದಿದೆ. ಲ್ಯಾಂಡ್ ಅಕ್ವಿಷನ್ ಆಗಬೇಕು. ಖಂಡಿತ ಸೋಮಣ್ಣ ಸಾಹೇಬರು ಇದನ್ನೆಲ್ಲ ಕೆಲಸವನ್ನು ಮಾಡ್ತಾರೆ. ಸೋಮಣ್ಣ ಸಾಹೇಬರಿಂದ ತುಮಕೂರಿಗೆ ಅನುಕೂಲ ಆಗೋದ್ರ ಜೊತೆಗೆ ಇಡೀ ರಾಜ್ಯಕ್ಕೂ ಅನುಕೂಲ ಆಗುತ್ತೆ, ಹಾಗೂ ವಿಶೇಷವಾಗಿ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. JH ಪಟೇಲ್ರ ಸಂಪುಟದಲ್ಲಿ ಅವರು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿಯ ಸಚಿವರಾಗಿ ಸಿರ್ಸಿ ಸರ್ಕಲ್ ನಲ್ಲಿರುವಂತಹ ಫ್ಲೈಓವರ್ ಮಾಡಿದಂತವ್ರು. ಅವರು ಮೆಟ್ರೋ ಪ್ರಾಜೆಕ್ಟ್ಗೆ ಅವರಿದ್ದ ಕಾಲದಲ್ಲಿ ಚಾಲನೆ ಅನ್ನೋದು ಪ್ರಾರಂಭವಾಗಿದ್ದು, ಇವತ್ತು ಸೋಮಣ್ಣ ಸಾಹೇಬ್ರ ರೈಲ್ವೆ ಖಾತೆ ಸಚಿವರಾಗಿರೋದ್ರಿಂದ ಖಂಡಿತ ಎಲ್ಲ ಕಾಮಗಾರಿಗಳು ಕೂಡ ವೇಗವನ್ನು ಪಡ್ಕೊಂಡು ಕರ್ನಾಟಕಕ್ಕೆ ಬಹಳ ದೊಡ್ಡ ಅನುಕೂಲವನ್ನು ಕಲ್ಪಿಸಲಿದೆ. ನನ್ಗೆ ಅದ್ರ ಬಗ್ಗೆ ಏನು ವಿಚಾರ ಗೊತ್ತಿಲ್ಲ. ನಾನು ಸೋಮಣ್ಣ ಸಾಹೇಬ್ರನ್ನ ರಿಸೀವ್ ಮಾಡ್ಲಿಕ್ಕೆ ಮೈಸೂರಿಂದ ಬಂದಿದ್ದೀನಿ. ನನಗೂ ಕೂಡ ಕೆಲಸವನ್ನ ಕಲಿಸಿದವರು ಸೋಮಣ್ಣ ಸಾಹೇಬ್ರು. ನನಗೆ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ಮೈಸೂರಿನಲ್ಲಿ ಅವರು ಉಸ್ತುವಾರಿ ಸಚಿವರಾಗಿ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಅವರು IDD ಸಚಿವರಾಗಿಯೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ಹಾಗೆ ಮೈಸೂರು ರಿಂಗ್ ರೋಡ್ ನ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚಾಮುಂಡಿ ಬೆಟ್ಟದ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂತಹ 7 ಲಕ್ಷ ಕಸ ತೆಗೆಯೋದಕ್ಕೂ ಕೂಡ ಸೋಮಣ್ಣ ಸಾಹೇಬರ ಕೊಡುಗೆ ಇದೆ. ಅದ್ಭುತವಾದಂತಹ ದಸರಾವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಸಮಸ್ತ ಮೈಸೂರಿಗರ ಪರವಾಗಿ ಅವರನ್ನ ಇಲ್ಲಿ ಬರಮಾಡಿಕೊಳ್ಳಿಕ್ಕೆ ಬಂದಿದ್ದೀನಿ. ನಮ್ಮ ಮೈಸೂರಿಗರಿಗೂ ಕೂಡ ನಮಗೆ ಖುಷಿಯಾಗಿದೆ. ಸೋಮಣ್ಣ ಸಾಹೇಬರಿಗೆ ಅತ್ಯಂತ ಮುಖ್ಯವಾದಂತ 2 ಖಾತೆಗಳು ಸಿಕ್ಕಿರುವಂತದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.